ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಮರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮೂಲಭೂತ ಸಾರಿಗೆ ವ್ಯವಸ್ಥೆಯ ಕೊರತೆ ಜನರ ಬದುಕಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಪ್ರತಿನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರು ಸಂಚಾರಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮಕ್ಕೆ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಸಮಯಕ್ಕೆ ಶಾಲಾ ಕಾಲೇಜು ತಲುಪಲು ಹರಸಾಹಸವನ್ನ ಪಡುತ್ತಿದ್ದಾರೆ. ವಯೋವೃದ್ಧರು ಹಾಗೂ ಅನಾರೋಗ್ಯ ಪೀಡಿತರು ಆಸ್ಪತ್ರೆಗೆ ತೆರಳಬೇಕಾದರೂ ಸೂಕ್ತ ಸಾರಿಗೆ ಸೌಲಭ್ಯವಿಲ್ಲದೆ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಅಗತ್ಯ ಬಸ್ ಸೇವೆ ಒದಗಿಸಿ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸಾರಿಗೆ ವ್ಯವಸ್ಥೆಯ ನಿರ್ಲಕ್ಷ್ಯದಿಂದ ಜನಜೀವನದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಹಾವೇರಿ. ಹಾವೇರಿ ತಾಲೂಕು ಮುರುಳು ಗ್ರಾಮದಲ್ಲಿ ಏನು ಸಮಸ್ಯೆ ಆಗೈತಪ್ಪ ಅಂತಂದ್ರೆ ಸಾರಿಗೆ ಇಲಾಖೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಹೋಗ್ತಿರುವಾಗ ಈ ಪ್ರತಿನಿತ್ಯ ಬಸ್ನಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರೋದಿಲ್ಲ ಮತ್ತು ಹೋಗೋಕ್ಕೆ ಇರೋದಿಲ್ಲ ಜಾಗ ಅಂತಂದು ಸುಮಾರು ಸಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಇದೇ ಗೋಳು ಆಗ್ತಾಯಿದೆ. ಹೀಗಾಗಿ ಇವತ್ತು ವಿದ್ಯಾರ್ಥಿಗಳು ಗ್ರಾಮಸ್ಥರು ಬಸ್ಸನ್ನು ನಮ್ಮ ಗ್ರಾಮದವ್ರು ಈ ಬಸ್ನಲ್ಲಿ ಕುತ್ಕೊಳ್ಳೋಕೆ ಹೋಗುವಂಥ ಜಾಗ ಮಾಡಿಕೊಡಿ ಅಂತಂದು ಬಸ್ಸನ್ನು ತರಬಿಸಿಲ್ಲ. ಆದ್ರೆ ನಮ್ಮ ಇದರಲ್ಲಿ ಜಾಗ ಮಾಡಿಕೊಡಿ ಅಂತಂದು ಕೇಳ್ತಾ ಇದ್ದಾರೆ. ಆದರೆ ಅವರು ಸಾರಿಗೆ ಇಲಾಖೆಯವರು ಕಂಡಕ್ಟರ್ ಡ್ರೈವರ್ ಏನು ಹೇಳ್ತಿದ್ದಾರಪ್ಪ ಅಂತಂದ್ರೆ ನಮಗೆ ಜಾಗ ಇಲ್ಲದಕ್ಕಂತಂದು ಬಸ್ ತರಬಿಸಿದ್ದಾರೆ. ಈಗ ಅವ್ರಿಗೆ ಏನೋ ಆರಕ್ಷಕರಿಗೆ ಏನೋ ಕಾಲ್ ಮಾಡಿದಾರೆ ಅಂತ ಅವ್ರು ಬರ್ತಾರಂತೆ. ಆದರೆ ಈಗ ಸಮಸ್ಯೆ ಏನಾಗೈತೆ ಅಂತ ಇವ್ರನ್ನ ಕೇಳೋಣ ವಿದ್ಯಾರ್ಥಿಗಳನ್ನ. ಈಗ ಸಮಸ್ಯೆ ಏನಾಗೈತಿ ವಿದ್ಯಾರ್ಥಿಗಳ ಪ್ರತಿನಿತ್ಯ ಏನಾಗೈತಿ ಈ ಸಮಸ್ಯೆ ಇದ್ರೆ ಇಲ್ಲಿ? ಈ ಮೊದ್ಲು ಇಲ್ಲಿ ಒಂದು ಹೆಬ್ಬ ಅಂತ ಬಸ್ ಇತ್ತು, ಆ ಬಸ್ ಅನ್ನು ಬಿಡಿಸಿದ್ದಕ್ಕೆ ಈ ಸಮಸ್ಯೆ ಆಗೈತಿ ಮೇಡಮ್. ಎಷ್ಟು ಗಂಟೆಗೆ ಬೇಕು ಸಮಯಕ್ಕೆ? 8 ಗಂಟೆಗೆ ಇಲ್ಲಿಂದ ಒಂದು ಹಾವೇರಿ ಕಡೆ ಹೋಗಿ ಬಸ್ ರೀ. ಈ ತರ ಮೇಡಮ್ ಅವರು ಹೇಳ್ತಿದ್ದಾರೆ ಗ್ರಾಮಸ್ಥರು ಹಾಗೂ ಹೋಗೋಂತಾರು. ಈಗ ಮತ್ತೆ ವಿದ್ಯಾರ್ಥಿಗಳು ಮಾತಾಡ್ಸೋಣ. ಈಗ ನೀವು ಬೆಳಗ್ಗೆ ಬಸ್ ಇಂದ ಹೆಬ್ಬಾಳ ಬಸ್ ಬರ್ತಿತ್ತಣ. ಈಗ ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ಆ ಬಸ್ ಬರ್ತಿತ್ತು. ಲಾಕ್ಡೌನ್ ಆಗೋದ್ರಿಂದ ಆ ಬಸ್ ಬಿಡೋಲ್ರ. ಇದೇ ತರ ಒಂದು ಮಿನಿಮಮ್ 20 ಸಲ ನಾವು ಹಿಂಗ ಬಸ್ ತರ್ಬಿಸೇವಿ. ಒಳ್ಳೆ ಲೇಟರ್ನು ಕೊಟ್ಟೇವಿ, ಎಲ್ಲ ಆಗೈತಿ. ಆದ್ರೂ ಅವರು ಬಸ್ ಬಿಟ್ಟಿಲ್ಲ. ಇದೊಂದ್ಸಲ ಇದು ಮಾಡ್ತೀವಿ. ಹಿಂಗ ಮಾಡ್ಕೊಂತ ಹೋದ್ರ ಮುಂದೆ ವಿದ್ಯಾರ್ಥಿಗಳ ಜೀವನಕ್ಕಾಗಿ, ಪ್ರಯಾಣಿಕರ ಅಡ್ಡಾಡ ಆಗ್ಲಿ ಹಿಂಗ ತೊಂದ್ರೆ ಆಗಿ ಏನಾರ ಬಿತ್ತಂದ್ರ ಮೊನ್ನೆ ಒಂದ್ ಹುಡುಗ ಬಿತ್ತು ಹಲ್ಗ್ಯಾಗ. ಅದು ಬಸ್ನಾರ ಏನ್ ಆಗ್ಲಿಲ್ಲ, ಜೋರ್ ಕಟ್ ಹಿಂದೂಳ್ ಡೋರ್ನಾಗಿದ್ದ, ಅದು ಏನ್ ಆಗ್ಲಿಲ್ಲ ಅಷ್ಟ. ಕಂಡಕ್ಟರ್ಗೂ ಡ್ರೈವರ್ಗೂ ಅವ್ರಿಗೂ ಟಿಕೆಟ್ ಮಾಡಕ್ಕಾಗ್ಲಿ, ಡ್ರೈವರ್ಗೆ ಮಾಡಕ್ಕಾಗ್ಲಿ ರೋಡ್ನ ಸರಿ ಇಲ್ಲ. ಹೀಗಾಗಿ ಒಂದ್ ಬಸ್ ಬಿಡ್ಬೇಕಾಗಿ ಇಲ್ಲಿ ಹಾಗೆ ಗ್ರಾಮಸ್ಥರನ್ನು ಮಾತಾಡ್ಸೋಣ. ಈಗ ಪ್ರತಿನಿತ್ಯ ಈಗ ನಿಮ್ಮ ಮಕ್ಕಳಿಗೆ ಏನ್ ಹೇಳ್ತೀರಿ ನೀವು? ಈ ಕಂಟಿನ್ಯೂ ಹಾವೇರಿ ಹೆಬ್ಬಾಳ ಬಸ್ ಐತ್ರಿ, ಅದು ಇದು ಮಾಡಿರಿ. ಅಂಕಾಪುರ ಶಿರಟ್ಟಿ ಬಸ್ ಒಂದೈತ್ರಿ. ಹಿಂಗಾಗಿ ಭಯಂಕರ ತೊಂದರೆ ಆಗಿ ಬೀಳೋದು ಹೇಳೋದು ಮಾಡ್ತಾರೆ. ಅದಕ್ಕೆ ಅದ್ರ ಕಾರಣ ನಾವು ಬಸ್ ತಂದೇವಿ. ಬಸ್ ಬಿಡ್ಬೇಕು. ಈಗಿನ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಸಮಯಕ್ಕೆ ಒಂದು ಬಸ್ ಅನ್ನು ಕ್ಯಾನ್ಸಲ್ ಮಾಡಿದಕ್ಕೆ ಹೆಬ್ಬಾಳ ಬಸ್ ಸುಮಾರು 2 ವರ್ಷದಿಂದ ಸಮಸ್ಯೆ ಆಗಿದೆ. ಹೀಗಾಗಿ ಬಸ್ ಅನ್ನು ಹೆಚ್ಚಿಗೆ ಬಸ್ ಬಿಡ್ಬೇಕಂತಂದು ಆಗ್ರಹ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ಈಗ ಕಾದು ನೋಡೋಣ.